ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಫೇಸ್ ಆಯಿಲ್ ನ ತೋರಿಸ್ತಾ ಇದ್ದೀನಿ. ಈ ಫೇಸ್ ಆಯಿಲ್ ನ ನೀವು ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ಯಾವುದೇ ರೀತಿ ಸೀರಮ್ ಯೂಸ್ ಮಾಡೋ ನೆಸೆಸಿಟಿನೂ ಕೂಡ ಇರೋದಿಲ್ಲ ಅಂಡ್ ಆಲ್ಸೋ ನೀವು ಮಾಯಿಶ್ಚರೈಸರ್ ಕೂಡ ಅಪ್ಲೈ ಮಾಡೋ ನೀಡ್ ಇರೋದಿಲ್ಲ. ಓಕೆನಾ? ಸೊ ಎರಡೂ ಕೂಡ ಈ ಒಂದೇ ಫೇಸ್ ಆಯಿಲ್ ಅಲ್ಲಿ ಇರೋದ್ರಿಂದ ಡೈರೆಕ್ಟ್ ಆಗಿ ನೀವು ಫೇಸ್ ವಾಶ್ ಆದ್ಮೇಲೆ ಈ ಒಂದು ಫೇಸ್ ಆಯಿಲ್ ನ ಅಪ್ಲೈ ಮಾಡಿದ್ರೆ ಸಾಕು. ಅದಾದ್ಮೇಲೆ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಬಹುದು. ಅಂಡ್ ಆಲ್ಸೋ ಈ ಒಂದು ಫೇಸ್ ಆಯಿಲ್ ನ ನೀವು ಮಾರ್ನಿಂಗ್ ಮತ್ತೆ ನೈಟ್ 2 ಟೈಮ್ಸ್ ಕೂಡ ಯೂಸ್ ಮಾಡಬಹುದು ಫ್ರೆಂಡ್ಸ್. ಓಕೆನಾ? ಸೊ ನಾನು ಇವತ್ತು ಎರಡು ಬೆಸ್ಟ್ ಫೇಸ್ ಆಯಿಲ್ ನ ತೋರಿಸ್ತಾ ಇದ್ದೀನಿ. ಒಂದು ಬಂದು ನಿಮ್ಮ ಸ್ಕಿನ್ ಗ್ಲೋ ಮಾಡ್ಲಿಕ್ಕೆ ಇರುವಂತದ್ದು, ಇನ್ನೊಂದು ಬಂದು ನಿಮ್ದು ಆಂಟಿ ಏಜಿಂಗ್ ಲೈಕ್ ಫೈಲೆನ್ಸ್, ರಿಂಕಲ್, ಸ್ವಲ್ಪ ಏಜ್ ಆಗಿರೋ ತರ ಏನಾದ್ರು ಕಾಣ್ತಿದ್ದೀರಾ, ಸೊ ಅದಕ್ಕೆ ನೀವೇನಾದ್ರು ಒಂದು ಫೇಸ್ ಆಯಿಲ್ ಸರ್ಚ್ ಮಾಡ್ತಿದ್ದೀರಾ, ಸೊ ಅಥವಾ ಆ ಒಂದು ಸೈನ್ಸ್ ಅನ್ನೋದು ಕೂಡ ಕಡಿಮೆ ಆಗ್ಬೇಕು ಅಂತ ಹೇಳಿ ಯಾವ್ದಾದ್ರು ಪ್ರಾಡಕ್ಟ್ ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಸೊ ಆ ಒಂದು ಆಯಿಲ್ ನ ಕೂಡ ತೋರಿಸ್ತಾ ಇದ್ದೀನಿ. ಸೊ ಒಂದ್ ಬಂದು ಗ್ಲೋ ಬೂಸ್ಟಿಂಗ್ ಫೇಸ್ ಆಯಿಲ್ ಅಂಡ್ ಸೆಕೆಂಡ್ ಒನ್ ಬಂದು ಆಂಟಿ ಏಜಿಂಗ್ ಫೇಸ್ ಆಯಿಲ್ ಫ್ರೆಂಡ್ಸ್. ಓಕೆನಾ? ಸೊ ಯಾವ ಬ್ರ್ಯಾಂಡ್ ಅಂಡ್ ಹೇಗೆ ಅಪ್ಲೈ ಮಾಡಬೇಕು ಅಂಡ್ ಏನೆಲ್ಲ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ, ಸೊ ಎಲ್ಲದೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ಅಂಡ್ ಹ್ಯಾಪಿ ಥಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಈ ಫೇಸ್ ಆಯಿಲ್ ಗಳು ನಿಮ್ಗೆ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಓಕೆನಾ? ಸೊ ತುಂಬಾ ರಿಸಲ್ಟ್ ಕೊಡುವಂತದ್ದು ಮತ್ತೆ ಡರ್ಮಟಾಲಜಿ ಟೆಸ್ಟೆಡ್ ಮತ್ತೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಫೇಸ್ ಆಯಿಲ್ ಆಗಿದೆ ಫ್ರೆಂಡ್ಸ್. ಓಕೆನಾ? ಸೊ ಸಾಕಷ್ಟು ಜನರಿಗೆ ಫೇಸ್ ಆಯಿಲ್ ಅಂದ್ರೆ ಏನು ಅಂತ ಗೊತ್ತಿಲ್ಲದೇನು ಕೂಡ ಇರಬಹುದು. ಸೊ ಫೇಸ್ ಆಯಿಲ್ ಅಂತ ಹೇಳಿದ್ರೆ ನಿಮ್ಗೆ ಸೀರಮ್ ಟೆಕ್ಸ್ಚರ್ ಅಲ್ಲೇ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ನಿಮ್ಗೆ ಅದೇನು ತುಂಬಾ ಎಣ್ಣೆ ತರ ಅನ್ಸೋದು ಅಥವಾ ಜಿಡ್ಡು ತರ ಅನ್ಸೋದು ಅಪ್ಲೈ ಮಾಡಿದಾಗ ಆ ರೀತಿಲಿ ನಿಮ್ಗೆ ಟೆಕ್ಸ್ಚರ್ ಇರೋದಿಲ್ಲ, ತುಂಬಾ ಲೈಟ್ ವೇಟ್ ಇರುತ್ತೆ. ಸೊ ನಿಮ್ಗೆ ಒಂದ್ ರೀತಿ ಬಾಟಲ್ ಅಲ್ಲಿ ಸಿಗುತ್ತೆ. ಸೊ ಮುಂದೆ ತೋರಿಸ್ತೀನಿ ಯಾವ ರೀತಿ ಟೆಕ್ಸ್ಚರ್ ಅಲ್ಲಿ ಯಾವ್ದು ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋನ ಕೊನೆ ತನಕ ನೋಡಿ. ಈ ಫೇಸ್ ಆಯಿಲ್ ಯೂಸ್ ಮಾಡೋದ್ರಿಂದ ನಾನು ಆಗ್ಲೇ ಹೇಳ್ದಾಗೆ ನಿಮ್ಗೆ ಮಾಯಿಶ್ಚರೈಸೇಷನ್ ಕೂಡ ಸಿಗುತ್ತೆ ಅಂಡ್ ಆಲ್ಸೋ ನಿಮ್ಗೆ ಸೀರಮ್ ತರನು ನಿಮ್ಗೆ ವರ್ಕ್ ಮಾಡುತ್ತೆ. ಸೊ ಗ್ಲೋಯಿಂಗ್ ಆಗುತ್ತೆ ನಿಮ್ಮ ಫೇಸ್ ಅಂಡ್ ಆಲ್ಸೋ ನಿಮ್ಗೆ ಏನಾದ್ರು ರಿಂಕಲ್ಸ್ ಫೈಲೆನ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕ್ಲಿಯರ್ ಆಗುತ್ತೆ. ಸೊ ಎರಡು ಸಪರೇಟ್ ಆಗಿ ನಿಮ್ಗೆ ಆಯಿಲ್ ನ ತೋರಿಸ್ತೀನಿ. ಅಂಡ್ ಯಾರೆಲ್ಲ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಯೂಸ್ಫುಲ್ ಆಗಿರುವಂತಹ ವಿಡಿಯೋಸ್ಗಳು, ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂತಹ ವಿಡಿಯೋಸ್ಗಳು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ಯಾವ್ದು ಕೂಡ ನಿಮ್ಗೆ ಮಿಸ್ ಆಗೋದಿಲ್ಲ. ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮೂಲಕ ಇನ್ಸ್ಟೆಂಟ್ ಆಗಿ ನಿಮಗೆ ಶೋ ಆಗುತ್ತೆ. ನೀವು ಆರಾಮಾಗಿ ಈಸಿಯಾಗಿ ಫ್ರೀ ಆಗಿ ನೋಡಬಹುದು ಫ್ರೆಂಡ್ಸ್. ಓಕೆನಾ? ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಅನ್ಕೊಳ್ತಾ ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಫಸ್ಟ್ ಬಂದು ನಾನು ಗ್ಲೋ ಬೂಸ್ಟಿಂಗ್ ಫೇಸ್ ಆಯಿಲ್ ನ ತೋರಿಸ್ತೀನಿ. ಸೊ ಯಾವ್ದು ಅಂತ ಹೇಳಿದ್ರೆ ಬಯೋಕ್ಯೂಲ್ ರೇಡಿಯನ್ಸ್ ಗ್ಲೋ ಬೂಸ್ಟಿಂಗ್ ಫೇಸ್ ಆಯಿಲ್ ಅಂತ ಹೇಳಿ ಸೊ ಬಯೋಕ್ಯೂಲ್ ಬ್ರ್ಯಾಂಡ್ ಅವ್ರದ್ದು. ಓಕೆನಾ? ಸೊ ಈ ಒಂದು ಫಸ್ಟ್ ಫೇಸ್ ಆಯಿಲ್. ಸೊ ಇದು ಗ್ಲೋ ಬೂಸ್ಟಿಂಗ್ ಫೇಸ್ ಆಯಿಲ್. ಸೊ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಸೊ ಕರೆಕ್ಟ್ ಆಗಿ ನೋಡ್ಕೊಡಿ. ಅಂಡ್ ಈ ಒಂದು ಫೇಸ್ ಆಯಿಲ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ಇದು ತುಂಬಾ ಲೈಟ್ ವೇಟ್ ಇರುತ್ತೆ. ನೀವು ಯೂಸ್ ಮಾಡಿದಾಗ ತುಂಬಾ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಅಂಡ್ ಯಾವುದೇ ರೀತಿ ನಿಮಗೆ ನಾನ್ ಸ್ಟಿಕ್ಕಿ, ನಾನ್ ಗ್ರೇಸಿ ತರ ಫೀಲ್ ಕೊಡೋದೇ ಇಲ್ಲ. ಓಕೆನಾ? ಸೊ ಅಷ್ಟು ನಿಮ್ಗೆ ಲೈಟ್ ವೇಟ್ ಆಗಿರುತ್ತೆ. ಅಂಡ್ ಈ ಫೇಸ್ ಆಯಿಲ್ ಅಲ್ಲಿ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿದೆ. ಸೊ ಫಸ್ಟ್ ಒನ್ ಬಂದು ಸ್ಕ್ವಾಲಿನ್, ಸೆಕೆಂಡ್ ಒನ್ ರೋಸ್ ಹಿಪ್ ಅಂಡ್ ಥರ್ಡ್ ಒನ್ ಆಸ್ಟಾಕ್ಸಿನ್. ಸೊ ಈ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಸೊ ನೀವು ಯೂಸ್ ಮಾಡಿದಾಗ ನಿಮ್ಮ ಫೇಸ್ ಅಲ್ಲಿ ಏನಾದ್ರೂ ತುಂಬಾನೇ ಫೈಲೆನ್ಸ್ ಇತ್ತು ಅಥವಾ ಹೈಪರ್ ಪಿಗ್ಮೆಂಟೇಷನ್ ಏನಾದ್ರು ಇತ್ತು ಅಂತ ಮತ್ತೆ UV ರೇಸ್ ಇಂದ ನಿಮ್ಗೆ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ಅಂಡ್ ಆಲ್ಸೋ ನಿಮ್ಗೆ ಏನಾದ್ರು ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಕಡಿಮೆ ಮಾಡಿ ಈವನ್ ಸ್ಕಿನ್ ಟೋನ್ ನಿಮ್ಗೆ ಕೊಡುತ್ತೆ. ಮತ್ತೆ ಕೊಲಾಜಿನ್ ಪ್ರೊಡಕ್ಷನ್ ಏನಾದ್ರು ತುಂಬಾನೇ ಕಡಿಮೆ ಪ್ರಮಾಣದಲ್ಲಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕೊಲಾಜಿನ್ ಪ್ರೊಡಕ್ಷನ್ ಇದು ಬೂಸ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ರಿಚ್ ಆಗಿ ವಿಟಮಿನ್ ಸಿ ಮತ್ತೆ ವಿಟಮಿನ್ ಎ ಇರುತ್ತೆ. ಅಂದ್ರೆ ರೋಸ್ ಹಿಪ್ ಇದೆ ಅಲ್ವಾ, ಸೊ ಅದರಲ್ಲಿ ವಿಟಮಿನ್ ಸಿ ಮತ್ತೆ ವಿಟಮಿನ್ ಎ ಇರೋದ್ರಿಂದ ನಿಮಗೆ ಕೊಲಾಜಿನ್ ಪ್ರೊಡಕ್ಷನ್ ತುಂಬಾನೇ ಬೂಸ್ಟ್ ಮಾಡುತ್ತೆ, ಡಾರ್ಕ್ ಸ್ಪಾಟ್ಸ್ ನ ಕ್ಲಿಯರ್ ಮಾಡುತ್ತೆ ಅಂಡ್ ನಿಮ್ಗೆ ಮಾಯಿಶ್ಚರೈಸೇಷನ್ ಕೂಡ ಪ್ರೊವೈಡ್ ಮಾಡುತ್ತೆ. ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ, ತುಂಬಾನೇ ಸಪಲ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ಮ ಸ್ಕಿನ್ ಬ್ಯಾರಿಯರ್ಸ್ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ರೀಸ್ಟೋರ್ ಮಾಡಿ ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಸ್ಕಿನ್ ಸೆಲ್ಸ್ ನ ತುಂಬಾನೇ ಚೆನ್ನಾಗಿ ಟರ್ನ್ ಓವರ್ ಮಾಡುತ್ತೆ. ಅಂದ್ರೆ ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಸೊ ಅದನ್ನ ನೀಟ್ ಆಗಿ ಟರ್ನ್ ಓವರ್ ಮಾಡುತ್ತೆ, ಈವನ್ ಸ್ಕಿನ್ ಟೋನ್ ಆಗಿ ಕಾಣಿಸುತ್ತೆ. ಸ್ಕಿನ್ ಎಲಾಸ್ಟಿಸಿಟಿನ ಎನ್ಹಾನ್ಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಓವರ್ ಆಗಿ ನೀವು ಈ ಒಂದು ಫೇಸ್ ಆಯಿಲ್ ನಿಮ್ಮ ಫೇಸ್ ಗೆ ನೀವು ಅಪ್ಲೈ ಮಾಡಿದಾಗ ತುಂಬಾ ಲೈಟ್ ವೇಟ್ ಆಗಿರೋದ್ರಿಂದ ಕ್ವಿಕ್ ಆಗಿ ಅಬ್ಸರ್ವ್ ಆಗಿ ನಿಮ್ಗೆ ತುಂಬಾನೇ ಮಾಯಿಶ್ಚರೈಸೇಷನ್ ಸಿಗುತ್ತೆ. ಸೊ ನಿಮ್ಮ ಸ್ಕಿನ್ ತುಂಬಾನೇ ಬ್ರೈಟನ್ ಆಗಿ ಕಾಣಿಸುತ್ತೆ. ಸೊ ನೋಡ್ಲಿಕ್ಕೆ ರೇಡಿಯಂಟ್ ಆಗಿ ಈವನ್ ಸ್ಕಿನ್ ಟೋನ್ ಆಗಿ ಯೂತ್ಫುಲ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಎವ್ರಿ ಡೇ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ಫೇಸ್ ಆಯಿಲ್ ನೀವು ಯೂಸ್ ಮಾಡಿದಾಗ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಅಂಡ್ ಈ ಒಂದು ಫೇಸ್ ಆಯಿಲ್ ನೀವು ಮಾರ್ನಿಂಗ್ ಮತ್ತೆ ನೈಟ್ ಸೊ 2 ಟೈಮ್ಸ್ ಕೂಡ ಯೂಸ್ ಮಾಡಬಹುದು. ಇದು ಗ್ಲೋ ಬೂಸ್ಟಿಂಗ್ ಫೇಸ್ ಆಯಿಲ್. ಓಕೆನಾ? ಸೊ ನಿಮ್ಗೆ ನಿಮ್ಮ ಸ್ಕಿನ್ ಗ್ಲೋ ಆಗಿ ಕಾಣಬೇಕು ಅಂತ ಹೇಳಿದ್ರೆ ಸೊ ನೀವು ಈ ಒಂದು ಫೇಸ್ ಆಯಿಲ್ ನ ಚೂಸ್ ಮಾಡಬಹುದು. ಅಂಡ್ ಸೆಕೆಂಡ್ ಫೇಸ್ ಆಯಿಲ್ ಬಂದು ಬಯೋಕ್ಯೂಲ್ ರಿನ್ಯೂ ಆಂಟಿ ಏಜಿಂಗ್ ಫೇಸ್ ಆಯಿಲ್ ಅಂತ ಹೇಳಿ ಸೊ ನೋಡ್ತಾ ಇದೀರಲ್ಲ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಸೊ ಇದು ಆಂಟಿ ಏಜಿಂಗ್ ಫೇಸ್ ಆಯಿಲ್. ಓಕೆನಾ? ಸೊ ನಿಮ್ಮ ಫೇಸ್ ಅಲ್ಲಿ ಏನಾದ್ರು ಫೈಲೆನ್ಸ್, ರಿಂಕಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಇದನ್ನ ಚೂಸ್ ಮಾಡಬಹುದು. ಅಂದ್ರೆ ನಿಮ್ಮ ಫೇಸ್ ಸ್ವಲ್ಪ ಏಜ್ ಆಗಿರೋ ತರ ಏನೋ ಕಾಣ್ತಿತ್ತು ಅಂತ ಹೇಳಿದ್ರೆ ನೀವು ಈ ಒಂದು ಫೇಸ್ ಆಯಿಲ್ ನ ಚೂಸ್ ಮಾಡಬಹುದು.
ಅಂಡ್ ಇದು ಅಷ್ಟೇ ತುಂಬಾನೇ ಲೈಟ್ ವೆಯ್ಟ್ ಇರುತ್ತೆ ಅಂಡ್ ನೀವು ಯೂಸ್ ಮಾಡಿದಾಗ ತುಂಬಾ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ಯಾವುದೇ ರೀತಿ ನಿಮಗೆ ನಾನ್ ಸ್ಟಿಕಿ ನಾನ್ ಗ್ರೇಸಿ ಫೀಲ್ ಕೊಡೋದಿಲ್ಲ. ತುಂಬಾ ಲೈಟ್ ವೆಯ್ಟ್ ಆಗಿರೋದ್ರಿಂದ ಈಸಿಯಾಗಿ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ಅಂಡ್ ಇದರಲ್ಲೂ ಅಷ್ಟೇ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಈ ಒಂದು ಫೇಸ್ ಆಯಿಲ್ ಅಲ್ಲಿ ಇದೆ. ಸೊ ಫಸ್ಟ್ ಒನ್ ಬಂದು ಪೊಮೊಗ್ರೆನೇಟ್ ಆಯಿಲ್ ಅಂಡ್ ಸೆಕೆಂಡ್ ಒನ್ ಅಪ್ರಿಕಾಟ್ ಕೆರ್ನೆಲ್ ಆಯಿಲ್ ಅಂಡ್ ಥರ್ಡ್ ಒನ್ ಸ್ಕ್ವಾಲಿನ್. ಸೊ ಈ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಈ ಒಂದು ಫೇಸ್ ಆಯಿಲ್ ಅಲ್ಲಿ ಇರೋದ್ರಿಂದ ನೀವು ಯೂಸ್ ಮಾಡಿದಾಗ ನಿಮ್ಗೆ ನಿಮ್ಮ ಫೇಸ್ ಅಲ್ಲಿ ಫೈಲೆನ್ಸ್ ರಿಂಕಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ. ಮತ್ತೆ ಬ್ಲೆಮಿಷಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಫುಲ್ ಕ್ಲಿಯರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಬ್ಲೆಮಿಷಸ್ ಫ್ರೀ ಸ್ಕಿನ್ ಆಗಿ ಕನ್ವರ್ಟ್ ಮಾಡುತ್ತೆ. ಮತ್ತೆ ನಿಮ್ಮ ಸ್ಕಿನ್ ಸೆಲ್ಸ್ ನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಸ್ಕಿನ್ ಸೆಲ್ಸ್ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ರೀಸ್ಟೋರ್ ಮಾಡಿ ಸ್ಕಿನ್ ಸೆಲ್ಸ್ ನ ಇಂಪ್ರೂವ್ ಮಾಡುತ್ತೆ. ಅಂಡ್ ಇದು ನಿಮ್ಮ ಸ್ಕಿನ್ ಗೆ ತುಂಬಾನೇ ಫೋಮ್ ಆಗಿ ಪ್ಲಂಪ್ ಆಗಿ ಯೂತ್ಫುಲ್ ಸ್ಕಿನ್ ನ ಕೊಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಮ ಸ್ಕಿನ್ ಲಿಪಿಡ್ ಬ್ಯಾರಿಯರ್ಸ್ ಏನಾದ್ರು ಹಾಳಾಗಿತ್ತು ಅಂತ ಹೇಳಿದ್ರೆ ಅದನ್ನ ರೀಸ್ಟೋರ್ ಮಾಡಿ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತೆ ಕೊಲಾಜಿನ್ ಪ್ರೊಡಕ್ಷನ್ ತುಂಬಾ ಕಡಿಮೆ ಆಗ್ತಿತ್ತು ನಿಮ್ಮ ಫೇಸ್ ಅಲ್ಲಿ. ಸೊ ಅದರಿಂದ ನಿಮ್ಮ ಸ್ಕಿನ್ ಸ್ವಲ್ಪ ಡಲ್ ಆಗಿ ಏನಾದ್ರು ಕಾಣ್ತಿತ್ತು, ಫೈಲೆನ್ಸ್ ರಿಂಕಲ್ಸ್ ಏನಾದ್ರು ಬಂದಿತ್ತು ಅಂತ ಹೇಳಿದ್ರೆ ಸೊ ಕೊಲಾಜಿನ್ ಪ್ರೊಡಕ್ಷನ್ ಇದು ತುಂಬಾ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ. ಸೊ ಈ ಫೇಸ್ ಆಯಿಲ್ ಯೂಸ್ ಮಾಡೋದ್ರಿಂದ ನಿಮಗೆ ಫೈಲೆನ್ಸ್ ರಿಂಕಲ್ಸ್ ಗಳು ಕೂಡ ಕಡಿಮೆ ಆಗುತ್ತೆ. ಅಂಡ್ ಆಲ್ಸೋ ನಿಮ್ಮ ಸ್ಕಿನ್ ತುಂಬಾನೇ ಗ್ಲೋಯಿಂಗ್ ಆಗಿ ಕೂಡ ಕಾಣಿಸುತ್ತೆ. ಅಂದ್ರೆ ಕೊಲಾಜಿನ್ ಪ್ರೊಡಕ್ಷನ್ ಬೂಸ್ಟ್ ಮಾಡುತ್ತಲ್ಲ, ಸೊ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಅಂಡ್ ಆಲ್ಸೋ ನಿಮ್ಮ ಫೇಸ್ ಅಲ್ಲಿ ಏನಾದ್ರು ಅಂದ್ರೆ ಸಣ್ಣ ಡ್ಯಾಮೇಜಸ್ ಇಂದ ಅಂದ್ರೆ ಟ್ಯಾನ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಸೊ ಈ ರೀತಿ ಸಣ್ಣ ಡ್ಯಾಮೇಜಸ್ ಇಂದ ಏನಾದ್ರು ನಿಮ್ಗೆ ಏನಾದ್ರು ಹಾಳಾಗಿತ್ತು, UV ರೇಸ್ ಇಂದ ನಿಮ್ಮ ಸ್ಕಿನ್ ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಸೊ ಅದರಿಂದ ಕೂಡ ಪ್ರೊಟೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಓವರಾಲ್ ಆಗಿ ಈ ಒಂದು ಫೇಸ್ ಆಯಿಲ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ತುಂಬಾ ಚೆನ್ನಾಗಿ ಮಾಯಿಶ್ಚರೈಸೇಷನ್ ಸಿಗುತ್ತೆ. ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ. ಮತ್ತೆ ರಿಂಕಲ್ಸ್ ಫೈಲೆನ್ಸ್ ಫ್ರೀ ಸ್ಕಿನ್ ಆಗಿ ಅಂದ್ರೆ ನಿಮ್ದು ಏನು ಪ್ರೀಮೆಚೂರ್ ಏಜಿಂಗ್ ಸೈನ್ಸ್ ಇರತ್ತಲ್ವಾ ಸೊ ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ನಿಮ್ ಸ್ಕಿನ್ ಯೂತ್ಫುಲ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಇಷ್ಟು ನಿಮಗೆ ಈ ಒಂದು ಆಂಟಿ ಏಜಿಂಗ್ ಫೇಸ್ ಆಯಿಲ್ ನೀವು ಅಂದ್ರೆ ಬಯೋಕ್ಯೂಲ್ ನೀವು ಆಂಟಿ ಏಜಿಂಗ್ ಫೇಸ್ ಆಯಿಲ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಸೊ ಈ 2 ಫೇಸ್ ಆಯಿಲ್ ಗಳು ನೀವು ಮಾರ್ನಿಂಗ್ ಮತ್ತೆ ನೈಟ್ 2 ಟೈಮ್ಸ್ ಕೂಡ ಯೂಸ್ ಮಾಡಬಹುದು. ಸೊ ಜಸ್ಟ್ ಬರೀ ನೈಟ್ ಟೈಮ್ ಯೂಸ್ ಮಾಡಬೇಕು ಅಥವಾ ಮಾರ್ನಿಂಗ್ ಟೈಮ್ ಯೂಸ್ ಮಾಡಬೇಕು ಅಂತ ಏನು ನೀಡ್ ಇಲ್ಲ. ನೀವು 2 ಟೈಮ್ಸ್ ಕೂಡ ಯೂಸ್ ಮಾಡಬಹುದು ಫ್ರೆಂಡ್ಸ್. ಓಕೆನಾ. ಯೂಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೀವು ನೀಟಾಗಿ ಫೇಸ್ ವಾಶ್ ಮಾಡ್ಕೋಬೇಕು. ಫೇಸ್ ಎಲ್ಲದು ಕೂಡ ಡ್ರೈ ಆದ್ಮೇಲೆ ಡೈರೆಕ್ಟ್ ಆಗಿ ಒಂದು ಫೇಸ್ ಆಯಿಲ್ ನೀವು ಚೀಕ್ಸ್ ಮೇಲೆ, ನೋಸ್ ಮೇಲೆ ಮತ್ತೆ ಫೋರ್ಹೆಡ್ ಮೇಲೆ ನೀವು ಡ್ರಾಪ್ ನ ಹಾಕೊಂಡು ನೀಟಾಗಿ ನಿಮ್ಮ ಫಿಂಗರ್ ಟಿಪ್ಸ್ ಅಲ್ಲೇ ನೀವು ನೀಟಾಗಿ ಟ್ಯಾಪ್ ಮಾಡಬೇಕು ಅಥವಾ ನೀವು ನೀಟಾಗಿ ಮಸಾಜ್ ಮಾಡಬೇಕು ಜೆಂಟಲ್ ಆಗಿ. ಅದೆಲ್ಲದೂ ಕೂಡ ಕ್ವಿಕ್ ಆಗಿ ಅಬ್ಸರ್ವ್ ಆಯ್ತು ಅಂತ ಹೇಳಿದ್ರೆ ಮಾರ್ನಿಂಗ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆಫ್ಟರ್ ನೀವು ಈ ಒಂದು ಫೇಸ್ ಆಯಿಲ್ ಆದ್ಮೇಲೆ ನೀವು ಡೈರೆಕ್ಟ್ ಆಗಿ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು ಫ್ರೆಂಡ್ಸ್. ಓಕೆನಾ. ಸೊ 2 ಫಿಂಗರ್ ಅಲ್ಲಿ ಓವರ್ ಆಲ್ ನಿಮ್ಮ ಫೇಸ್ ಗೆ ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಅಂಡ್ ಈ ಫೇಸ್ ಆಯಿಲ್ ನೀವು ನೆಕ್ಗೂ ಕೂಡ ಅಪ್ಲೈ ಮಾಡಬಹುದು. ಓಕೆನಾ. ಅಂಡ್ ನೈಟ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಫೇಸ್ ವಾಶ್ ಆದ್ಮೇಲೆ ಡೈರೆಕ್ಟ್ ಆಗಿ ಒಂದು ಫೇಸ್ ಆಯಿಲ್ ನ ನೀವು ಯೂಸ್ ಮಾಡಬಹುದು. ಸೊ ನಿಮ್ಗೆ ಬೆನಿಫಿಟ್ ಸಿಗುತ್ತೆ. ಓಕೆನಾ. ಸೊ ಫಸ್ಟ್ ಒನ್ ಬಂದು ಗ್ಲೋ ಬೂಸ್ಟಿಂಗ್ ಫೇಸ್ ಆಯಿಲ್. ನಿಮ್ಮ ಫೇಸ್ ಗೆ ಗ್ಲೋಯಿಂಗ್ ಬೇಕು ಅಂತ ಹೇಳಿದ್ರೆ ನೀವು ಚೂಸ್ ಮಾಡಬಹುದು. ಅಂಡ್ ಆಂಟಿ ಏಜಿಂಗ್ ಫೇಸ್ ಆಯಿಲ್ ಬಂದು ನಿಮ್ಗೆ ಏನಾದ್ರು ಸೈನ್ಸ್ ಏನಾದ್ರು ಇತ್ತು, ಫೈಲೆನ್ಸ್ ರಿಂಕಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಚೂಸ್ ಮಾಡಬಹುದು. ಸೊ ಎರಡರದ್ದು ಕೂಡ ನೀಟಾಗಿ ಫೀಚರ್ಸ್ ಎಕ್ಸ್ಪ್ಲೈನ್ ಮಾಡಿದೀನಿ. ಸಪೋಸ್ ನಿಮ್ಗೆ ಏನಾದ್ರು ಕ್ವೈರಿ ಇತ್ತು ಅಂದ್ರೆ ಕ್ವಶನ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಆನ್ಸರ್ ಮಾಡ್ತೇನೆ. ಅಂಡ್ ಈ 2 ಫೇಸ್ ಆಯಿಲ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಎಲ್ಲಾ ಫಾರ್ಮಸಿ ಶಾಪ್ ಅಲ್ಲಿ ಸಿಗುತ್ತೆ. ಅಂಡ್ ಆಲ್ಸೋ ಆನ್ಲೈನ್ ನಲ್ಲೂ ಕೂಡ ಸಿಗುತ್ತೆ. ಆನ್ಲೈನ್ ಅಲ್ಲಿ ಸಿಗೋ ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ. ಆ ಮೂಲಕ ಹೋಗಿ ನೀವು ಆರ್ಡರ್ ಮಾಡಬಹುದು. ಅಂಡ್ ಫೈನಲ್ ಆಗಿ ಈ ಒಂದು ಫೇಸ್ ಆಯಿಲ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿ. ಸೊ ಈ 2 ಫೇಸ್ ಆಯಿಲ್ ನಿಮಗೆ ಜಸ್ಟ್ 349 ಅಥವಾ 350 ರುಪೀಸ್ ಅಲ್ಲಿ ಸಿಗುತ್ತೆ. ಓಕೆನಾ. ಅಂಡ್ ಇದು 2 ಫೇಸ್ ಆಯಿಲ್ ಆಲ್ಕೋಹಾಲ್ ಆಗಿರ್ಬೋದು, ಫ್ರೇಗ್ರೆನ್ಸ್ ಆಗಿರ್ಬೋದು, ಪ್ಯಾರಾಬಿನ್ ಆಗಿರ್ಬೋದು ಅಥವಾ ಸಿಲಿಕಾನ್ ಆಗಿರ್ಬೋದು, ಮಿನರಲ್ ಆಯಿಲ್ ಆಗಿರ್ಬೋದು, ಸಲ್ಫೇಟ್ ಆಗಿರ್ಬೋದು ಎಲ್ಲಾದ್ರಿಂದನೂ ಅಂದ್ರೆ ಎಲ್ಲಾ ಕೆಮಿಕಲ್ಸ್ ಇಂದನೂ ಕೂಡ ಫ್ರೀ ಆಗಿದೆ ಅಂಡ್ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ. ನೀವು ಆರಾಮಾಗಿ ಯೂಸ್ ಮಾಡಬಹುದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಓಕೆನಾ. ಅಂಡ್ ಈ 2 ಫೇಸ್ ಆಯಿಲ್ ಯಾರು ಯೂಸ್ ಮಾಡ್ಬೇಕಂಡ್ ಯಾರು ಯೂಸ್ ಮಾಡಬಾರ್ದು ಅಂತ ಹೇಳಿ ನೋಡೋಣ. ಸೊ ನೀವು ಎಬೋ 18 ಇಯರ್ಸ್ ಇದ್ದೀರಾ ಮತ್ತೆ ಗಂಡ್ ಮಕ್ಳು ಹೆಣ್ಮಕ್ಳು ನೀವು ಯೂಸ್ ಮಾಡಬಹುದು. ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಮತ್ತೆ ಬಿಲೋ 18 ಇಯರ್ಸ್ ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ. ನಿಮ್ಗೆ ಇದು ಸೂಟ್ ಆಗೋದಿಲ್ಲ. ಓಕೆನಾ. ಅಥವಾ ನಿಮ್ಗೆ ಅಲರ್ಜೀಸ್ ಆಗ್ಬೋದು. ಸೊ ಹಾಗಾಗಿ ನೀವು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಆದ್ರೂ ನಾವು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ಅವ್ರು ಓಕೆ ಅಂತ ಹೇಳಿದ್ರೆ ಅಂದ್ರೆ ನಿಮ್ಮ ಫೇಸ್ ನ ಅವ್ರು ಎಕ್ಸಾಮೈನ್ ಮಾಡ್ತಾರೆ. ಅವ್ರಿಗೆ ನಿಮ್ಗೆ ಕೊಡ್ಬೇಕೋ ಬೇಡವಾ ಅಂತ ಹೇಳಿ ಅವ್ರು ಡಿಸೈಡ್ ಮಾಡ್ತಾರೆ. ಸೊ ನಿಮ್ಗೆ ಕೊಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ಓಕೆನಾ. ಸೊ ಐ ಹೋಪ್ 2 ಫೇಸ್ ಆಯಿಲ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಅಂಡ್ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಅಗೇನ್ ಹೇಳಿದಾಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಫುಲ್ ವಿಡಿಯೋ ವಾಚ್ ಮಾಡಿದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.